ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಈಗ ಮಳೆ ಅಲ್ರಿ, ಹೊರಗಡೆ ಎಲ್ಲ ಮಳೆ ಬೀಳ್ತಿರ್ತೈತಿ. ನಮ್ಗೆ ಸಾಯಂಕಾಲ ಚಹಾ ಜೊತೆಗೆ ತಿನ್ನೋದಕ್ಕೆ ಏನಾದ್ರೂ ಒಂದು ಕ್ರಿಸ್ಪಿ ಆಗಿರುವಂಥದ್ದು ಕರ್ದಿರುವಂಥ ಸ್ನ್ಯಾಕ್ಸ್ ತಿನ್ಬೇಕು ಅಂತ ಅನಿಸ್ತಿರ್ತೈತಿ. ಅದಕ್ಕೋಸ್ಕರ ಇವತ್ತಿನ ದಿವಸ ನಾನು ನಿಮಗೊಂದು ಒಳ್ಳೆ ರುಚಿಯಾದಂಥ ಮತ್ತು ಘಮ ಘಮ ಅನ್ನುವಂಥದ್ದು ಒಂದು ಅವಲಕ್ಕಿ ಅಂಬೋಡಿ ರೆಸಿಪಿನ ಮಾಡಿ ತೋರ್ಸಕತ್ತೀನಿ. ಭಾಳ ಅಂದ್ರೆ ಭಾಳ ಮಸ್ತ್ ಆಗಿರ್ತೈತ್ರಿ. ಇದಕ್ಕೆ ಅವಲಕ್ಕಿ ಅಂಬೋಡಿನೂ ಅಂತಾರ ಅಥವಾ ಅವಲಕ್ಕಿ ವಡ ಅಂತಲೂ ಕರೀತಾರ. ಬರ್ರಿ ಹೆಂಗಿದ್ರ ಈ ಅವಲಕ್ಕಿ ಅಂಬೋಡಿ ಹೆಂಗ್ ಮಾಡೋದು ಅಂತೇಳಿ ನೋಡೋಣಂತ. ಮೊದಲಿಗೆ ನಾನಿಲ್ಲಿ ಒಂದು 2 ಹಿಡಿಯಷ್ಟು ಅವಲಕ್ಕಿಯನ್ನು ನೆನೆ ಹಾಕೊಂತೀನಿ. ಅಂದ್ರೆ ನೀವು ಮೀಡಿಯಂ ಅವಲಕ್ಕಿ ಇರ್ತೈತಲ್ರಿ, ಸ್ವಲ್ಪ ದಪ್ಪಾಗಿರುವಂಥದ್ದು ಅಂತ ಅವಲಕ್ಕಿ ತಗೊಳ್ರಿ. ಇದನ್ನ ನೀರು ಹಾಕೊಂಡು ಚಲೋ ತಂಗ ಒಂದ್ 2-3 ಸಲ ತೊಳ್ಕೊಳ್ರಿ. ತೊಳೆದು ಒಂದೆರಡು ಸಲ ನೀರು ಹಾಕಿ ತೊಳೆದು ನಂತರ ಬಸ್ತಿಟ್ಕೊಳ್ರಿ. ಬಸ್ತಿಟ್ಕೊಂಡು ಒಂದು 2 ನಿಮಿಷ ಇದು ಅವಲಕ್ಕಿನ ಸ್ವಲ್ಪ ನೆನೆದಕ್ಕೆ ಬಿಡ್ರಿ. ನೋಡ್ರಿ, ಈಗ ನಾನು ಅವಲಕ್ಕಿ ಒಂದೆರಡು ಸಲ ಸ್ವಚ್ಛ ತೊಳ್ಕೊಂಡೇನ್ರಿ. ತೊಳೆದು ಒಂದೆರಡು ನಿಮಿಷ ನಾನು ಸ್ವಲ್ಪ ಅದ್ರ ಮೇಲೆ ನೀರು ಹಾಕೊಂಡು ನೆನೆದಕ್ಕೆ ಬಿಟ್ಬಿಡ್ತೀನಿ. ಮತ್ತು ಈಗ ಇದಕ್ಕೆ ಒಂದು ಸ್ವಲ್ಪ ಸಾಮಾನು ಬೇಕಾಗ್ತಾವ್ರಿ, ಭಾಳ ಏನು ಬೇಕಾಗೋದಿಲ್ರಿ. ಒಂದು ಉಳ್ಳಾಗಡ್ಡಿ, ಒಂದು 4 ಹಸಿಮೆಣ್ಸಿಕಾಯಿ, ಮತ್ತು ಕರಿಬೇವು, ಕೊತ್ತಂಬರಿ, ಮತ್ತು ಒಂದು ಬಟ್ಲದಷ್ಟು ಹಸಿ ಕೊಬ್ಬರಿ ಎಷ್ಟು ತಗೋತೀರ ಅಷ್ಟು ಮಸ್ತ್ ಆಗ್ತಾವ್ರಿ ವಡ. ಫ್ರೆಶ್ ಆಗಿರುವಂಥ ಹಸಿ ಕೊಬ್ಬರಿನ ತುರಿದು ಇಟ್ಕೊಂಡ್ಬಿಡ್ರಿ. ಇಷ್ಟು ಸಾಮಾನುಗಳು ನಮ್ಗೆ ಈ ಅಂಬೋಡೆ ಮಾಡೋದಕ್ಕೆ ಬೇಕಾಗತ್ತೆ ನೋಡ್ರಿ. ಈಗ ನೋಡ್ರಿ, ಒಂದೆರಡು ನಿಮಿಷ ನಾನು ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೆಲ್ರಿ, ಸ್ವಲ್ಪ ಚಲೋ ತಂಗ ನೆಂದವ್ರಿ. ಭಾಳ ಇದು ಅವಲಕ್ಕಿ ನೆನೆಯೋದು ಬ್ಯಾಡ್ರಿ, ಭಾಳ ಮುದ್ದಿ ಆಗ್ಬಾರ್ದ್ರಿ. ಇದು ಒಂಥರ ಅವಲಕ್ಕಿ ಯಾಕಂದ್ರೆ ಹಂಗ ಇರ್ಬೇಕ್ರಿ, ಇವು ಭಾಳ ಮೆತ್ತಗಾಗಬಾರ್ದು. ಈಗ ಇದಕ್ಕೆ ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿಕಾಯಿ ಮತ್ತು ಕರಿಬೇವು, ಕೊತ್ತಂಬರಿ ಮತ್ತು ಇದು ಇತ್ತಲ್ರಿ, ಹಸಿ ಕೊಬ್ಬರಿ ಇತ್ತಲ್ರಿ, ಅದನ್ನು ಕೂಡ ಎಲ್ಲಾನು ಸೇರಿಸ್ಕೊಂತೇನ್ರಿ. ಸೇರಿಸ್ಕೊಂಡು ನಿಧಾನಕ್ಕೆ ಕಲಸ್ಕೋಬೇಕ್ರಿ. ಇವು ಅವಲಕ್ಕಿ ಒಡಿಬಾರ್ದ್ರಿ, ಅಂದ್ರೆ ಮುದ್ದಿ ಆಗ್ಬಾರ್ದ್ರಿ. ಹಂಗನ ನಿಧಾನಕ್ಕೆ ಕಲಸ್ಕೋಬೇಕ್ರಿ. ಎಲ್ಲಾನು ಹಗೂರವಾಗಿ ಕಲಸ್ಕೊಳ್ರಿ. ನೋಡ್ರಿ, ಈ ಥರ ಹಗೂರವಾಗಿ ಕಲಸ್ಕೊಳ್ರಿ. ಅವಲಕ್ಕಿ ಎಲ್ಲ ಪುಡಿ ಆಗ್ಬಾರ್ದ್ರಿ ಅದು. ಹಂಗೆ ಇಡೇದನ್ನ ಕರದ್ರಿ ಅಂದ್ರೆ ಭಾಳ ಚಲೋ ಅನಿಸುತ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡೇನಿ ನೋಡ್ರಿ. ಸೇರಿಸ್ಕೊಂಡು ಇದನ್ನ ಎಲ್ಲಾನು ಚಲೋ ತಂಗ ಮಿಕ್ಸ್ ಮಾಡ್ರಿ. ಭಾಳ ಸ್ಪೆಷಲ್ ಐತ್ರಿ ಇದು ಅಂಬೋಡೆ. ಭಾಳ ಅಂದ್ರೆ ಭಾಳ ಮಸ್ತ್ ಆಗತ್ರಿ, ಎಷ್ಟು ಕ್ರಿಸ್ಪಿ ಆಗತ್ತೆ ಅಂತೀರಿ. ಮತ್ತು ಇದಕ್ಕೆ ಒಂದು 3-4 ಚಮಚಷ್ಟು ಕಡಲೆಬೇಳೆ ಹಿಟ್ಟು ಅಥವಾ ಹಸೆಬೇಳೆ ಹಿಟ್ಟು ಅಂತೀವಲ್ರಿ, ಅದನ್ನ ಸೇರಿಸ್ಕೊಂತೇನೆ ನೋಡ್ರಿ. ಕಡಲೆಬೇಳೆ ಹಿಟ್ಟು ಹಾಕೊಂಡು ಮತ್ತೆ ಎಲ್ಲಾನು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ. ನೋಡ್ರಿ, ಈ ಥರ ಮಿಕ್ಸ್ ಮಾಡ್ಕೊಂಡು ಹಿಂಗೆ ಸ್ವಲ್ಪ ರೌಂಡ್ ಆಗಿ ಮಾಡಿಟ್ಕೊಳ್ರಿ. ಈ ರೀತಿ ಉಂಡೆಗತ್ತೆ ಕಟ್ಟಿಟ್ಕೊಳ್ರಿ. ಆ ನಂತರ ಇವನ್ನ ಸ್ವಲ್ಪ ಅಗಲವಾಗಿ ಮಾಡ್ಕೊಂಡು ಕರಿಬೇಕಾಗತ್ತೆ ನೋಡ್ರಿ. ಹಿಂಗೆ ಎಲ್ಲಾನು ಮಾಡಿಟ್ಕೊಂಡ್ಬಿಡ್ರಿ, ಅಂದ್ರೆ ಕರಿಯೋದಕ್ಕೆ ನಿಮ್ಗೆ ಈಸಿ ಆಕೈತಿ. ಯಾರಾದರೂ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಕೆಳಗಡೆ ಒಂದು ಲೈಕ್ ಬಟನ್ ಐತಿ, ಲೈಕ್ ಬಟನನ್ನು ಪ್ರೆಸ್ ಮಾಡಿರಿ. ಈಗ ನೋಡಿರಿ, ರೌಂಡ್ ಮಾಡಿ ಇಟ್ಕೊಂಡಿದ್ದೆಲ್ಲ ನಾನು ಒಂದು ಸ್ವಲ್ಪ ಕೈಗೆ ಹಸಿ ಹಚ್ಕೊತೀನಿ. ಹಸಿ ಹಚ್ಕೊಂಡು ಇವನೊಂದು ಸ್ವಲ್ಪ ಈ ರೀತಿಯಾಗಿ ರೌಂಡಾಗಿ ಮಾಡ್ಕೊಳ್ರಿ. ಈ ರೀತಿ ರೌಂಡಾಗಿ ಮಾಡಿಕೊಂಡು ಈಗ ಒಲೆ ಮೇಲೆ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಒಳಗೆ ಇವನ್ನ ಚಲೋ ತಂಗ ಫ್ರೈ ಮಾಡ್ಕೊಳ್ರಿ. ಎಣ್ಣೆ ಚಲೋ ತಂಗ ಕಾದಿರ್ಬೇಕ್ರಿ. ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನೀಟಾಗಿ ಕರ್ಕೊಳ್ರಿ. ಭಾಳ ಕರಿಬಾರ್ದ್ರಿ ಇವು, ಸ್ವಲ್ಪ ಗುಲಾಬಿ ಕಲರ್ ಅಂದ್ರೆ ಗೋಲ್ಡನ್ ಕಲರ್ ಬರ್ಬೇಕು ನೋಡ್ರಿ, ಅಲ್ಲಿವರೆಗೂ ಮಾತ್ರ ಕರೀರಿ. ಭಾಳ ಕೆಂಪು ಕರೆದ್ ಬಿಟ್ರಿ ಅಂತಂದೇಳಂದ್ರೆ ಒಳಗಡೆ ಎಲ್ಲ ಒಂಥರ ಹೊತ್ತದಂಗಾಗಿ ಟೇಸ್ಟ್ ಹೋಗ್ಬಿಡ್ತಾವ್ರಿ. ಇವನ್ನ ಸ್ವಲ್ಪ ಕರೆದ ತಕ್ಷಣ ಕೆಳಗ ಮೇಲೆ ಹಾಕೋಂತ ಇರ್ಬೇಕ್ರಿ. ಭಾಳ ಕೆಂಪು ಕರಿಬೇಡ್ರಿ. ನೋಡ್ರಿ, ಈ ಥರ ಗೋಲ್ಡನ್ ಕಲರ್ ಬರ್ತಾವಲ್ರಿ, ಇಷ್ಟು ಕರೆದ್ರಿ ಅಂತಂದ್ರೆ ನಮ್ದು ರುಚಿಯಾದಂಥ ಅವಲಕ್ಕಿ ಅಂಬೋಡಿ ರೆಡಿ ಆಗುತ್ತೆ. ನೀವು ಇದನ್ನ ಸಾಸ್ ಜೊತೆ ಬೇಕಾದರೂ ತಿನ್ಬೋದ್ರಿ, ಇಲ್ಲಾಂದ್ರೆ ಗ್ರೀನ್ ಚಟ್ನಿ ಇರ್ತೈತಲ್ರಿ, ಅಂದ್ರೆ ಪುದೀನ ಚಟ್ನಿ ಇರುತ್ತಲ್ರಿ, ಅದ್ರ ಜೊತೆಗೆ ಬೇಕಾದರೂ ತಿನ್ಬೋದ್ರಿ. ಇಲ್ಲ ಅಂದ್ರೆ ನೀವು ಕೊಬ್ಬರಿ ಚಟ್ನಿ ಇರುತ್ತಲ್ರಿ, ಹಸಿ ಕೊಬ್ಬರಿ ಚಟ್ನಿ, ಅದ್ರ ಜೊತೆಗೆ ಬೇಕಾದರೂ ತಿನ್ಬೋದ್ರಿ. ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತಾವ್ರಿ. ಸಾಯಂಕಾಲ ಚಹಾ ಜೊತೆಗೆ ನೀವು ಮಾಡಿಕೊಟ್ರಿ ಅಂದ್ರೆ ಮನೆಯೊಳಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಮತ್ತೆ ಮಾಡೋದಕ್ಕೆ ಕೇಳ್ತಾರೆ ಡೆಫಿನೆಟ್ಲಿ, ಅಷ್ಟು ರುಚಿಯಾಗಿರ್ತೈತ್ರಿ. ಮತ್ತು ನಿಮಗೆ ಮಾಡೋದಕ್ಕೆ ಸಾಮಾನುಗಳು ಕೂಡ ಜಾಸ್ತಿ ಏನು ಬೇಕಾಗೋದಿಲ್ಲ. ಸಿಂಪಲ್ ಆಗಿ ಮನೆಯೊಳಗಿರುವಂಥ ಕೆಲವೊಂದು ಸಾಮಾನುಗಳನ್ನು ಉಪಯೋಗಿಸ್ಕೊಂಡು ನಾನು ಇದು ಅವಲಕ್ಕಿ ವಡಿನ ನಿಮಗೆಲ್ಲ ಮಾಡಿ ತೋರಿಸೇನೆ ನೋಡ್ರಿ. ಭಾಳ ಮಸ್ತಾಗಿರ್ತಾವ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ದಿವಸ ನಾನು ನಿಮಗೆಲ್ಲ ಒಂದು ರುಚಿಯಾದಂಥ ಅವಲಕ್ಕಿ ಅಂಬೋಡಿ ಹೆಂಗೆ ಮಾಡೋದಂತ ತೋರಿಸ್ಕೊಟ್ಟಿನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ರಿ. ಮತ್ತು ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.